ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಇವತ್ತಿನ ವಿಡಿಯೋನಲ್ಲಿ ಏನಂದರೆ ಬರೀ ಕ್ಲೀನಿಂಗ್ ಇರುತ್ತೆ ಮತ್ತು ಒಂದೇ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಕೂಡ ಇರುತ್ತೆ. ಇವಾಗ ಬರ್ತಾ ಇರೋ ಮಳೆಗೆ, ಆಗ್ತಿರೋ ಚಳಿಗೆ ಬೆಳಗ್ಗೆ ಹೊತ್ತು ಎದ್ದೇಳಬೇಕು ಅಂದ್ರೇ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ. ಎದ್ಬಿಟ್ಟು ಆಮೇಲೆ ಆ ತಣ್ಣೀರು ಮುಟ್ಟೋದಕ್ಕೇ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಬಟ್ಟೆ ಒಗೆಯೋದೊಂದಾದರೆ ಬಟ್ಟೆನ ಮಡಿಸಿ ಜೋಡಿಸೋದೇ ಇನ್ನೊಂದು ದೊಡ್ಡ ತಲೆನೋವು. ಇಷ್ಟೆಲ್ಲ ಫಾಸ್ಟಾಗಿ ಈಸಿಯಾಗಿ ಕೆಲಸ ಆಗಿಬಿಟ್ರೆ ಎಲ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇಷ್ಟೊಂದು ಈಸಿಯಾಗಿ ಕೆಲಸಗಳಾಗಲ್ಲ. ಇದಕ್ಕೆಲ್ಲ ತುಂಬಾ ಟೈಮ್ ತಗೊಂಡಿರುತ್ತೆ. ಸೊ ದಟ್ ನಿಮಗೆ ಬೇಜಾರಾಗಬಾರ್ದು ಅಂತ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಪಾಪು ಏನು ಮಾಡ್ತಿದ್ದೆ ನಮ್ಮಮ್ಮ ಹಿಂಗೆ ಅಂತ ನೋಡ್ತಾ ಇರುತ್ತೆ. ಸೊ ಅದಾದಮೇಲೆ ಒಂದು ಸಿಂಪಲ್ ಆಗಿರೋಂತಹ ಬೀನ್ಸ್ ಬೇಳೆ ಹಾಕಿ ನಾನು ಕೈಗೊಚ್ಚು ಥರ ಮಾಡಿದ್ದೆ. ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಈಸಿಯಾಗಿ ಆಗೋ ಥರ ಮಾಡ್ಕೊಂಡಿದ್ದೆ. ಇದಕ್ಕೆ ಮೊದಲಿಗೆ ಬೀನ್ಸು ಮತ್ತು ಬೇಳೆ, ಆಮೇಲೆ 2 ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಯಾಕಂದರೆ ಅಕಸ್ಮಾತ್ ಏನಾದರೂ ಹುಳ ಆಗಿದ್ದರೆ ಗೊತ್ತಾಗುತ್ತೆ ಅಂತ. ಆಮೇಲೆ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು 2 ವಿಷಲ್ಸ್ನ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಬೇಯಿಸಿರೋದನ್ನೆಲ್ಲ ಬಸ್ಕೊಂಡು ನೀರು ಬೇಳೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು. ಸ್ವಲ್ಪ ಬೇಳೆ ಜಾಸ್ತಿ ಬಂದಿದೆ, ಇದ್ರ ಬದಲು 1 ವಿಷಲ್ ಕೂಗಿಸ್ಕೊಂಡ್ರು ಸಾಕು. ಇಲ್ಲಾಂದರೆ ವಿಷಲ್ಲೇ ಕೂಗಿಸ್ದೆ ಹಾಗೆ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅದಾದಮೇಲೆ 1 ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಈರುಳ್ಳಿ, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋಂಥ ಬೀನ್ಸ್ ಮತ್ತು ಬೇಳೆನ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ನಾವು ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕಿರ್ತೀವಲ್ಲ, ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಆಮೇಲೆ ಅದಕ್ಕೇ ಕಾಯಿ ತುರಿ ಕೊತ್ತಂಬರಿ ಹಾಕ್ಕೊಬೇಕು.